ಬಳ್ಳಾರಿ ಉಸ್ತುವಾರಿಗಳೇ ಏನ್ ಮಾಡ್ತಾ ಇದ್ದೀರಾ? ಸ್ವಲ್ಪ ಇತ್ತ ನೋಡಿ. ರಸ್ತೆ ಅಗಲೀಕರಣದ ನೆಪದಲ್ಲಿ ನೂರಾರು ಮರಗಳಿಗೆ ಕೊಡಲಿ. ರಸ್ತೆ ಅಗಲೀಕರಣದ ನೆಪದಲ್ಲಿ ನೂರಾರು ಮರಗಳಿಗೆ ಕೊಡಲಿಯನ್ನ ಕೊಟ್ಟಿದ್ದಾರೆ. ಮರ ಕಡಿಯಲು ಸರ್ಕಾರದ ಪರ್ಮಿಷನ್ ಬೇಡ ಈ ಕಾಂಟ್ರಾಕ್ಟರ್ಗೆ. ಮರ ಕಡಿಯಲು ಅರಣ್ಯ ಇಲಾಖೆಯ ಅನುಮತಿ ನಿರಾಕರಿಸಿದ್ದಾರೆ. ಬೇಸಿಗೆ ಬಿಸಿಲಿಗೆ ತತ್ತರಿಸಿದ ಬಳ್ಳಾರಿ ವಿಮ್ಸ್ ಆಸ್ಪತ್ರೆಯಿಂದ ಕೊಳಗಲ್ ಗ್ರಾಮದ ರಸ್ತೆ ಅಗಲೀಕರಣ ನೆಪಕ್ಕೆ ತಡರಾತ್ರಿ 30ಕ್ಕೂ ಹೆಚ್ಚು ಮರಗಳನ್ನ ಕಡಿಯಲು ಯತ್ನಿಸಿದ್ದಾರೆ. ವಿಡಿಯೋ ಮಾಡಲು ಮುಂದಾಗಿದ್ದ ಸಿಬ್ಬಂದಿಯ ಮೇಲೂ ಹಲ್ಲೆಯನ್ನ ಮಾಡಲಾಗಿದೆ. ಸಂಬಂಧಪಟ್ಟ ಅಧಿಕಾರಿ ಗುತ್ತಿಗೆದಾರನ ವಿರುದ್ಧ ಕ್ರಮಕ್ಕೆ ಈಗ ಆಗ್ರಹ ಕೇಳಿ ಬರ್ತಾ ಇರುವಂತದ್ದು. ಬಳ್ಳಾರಿ ಉಸ್ತುವಾರಿಗಳೇ ಏನ್ ಮಾಡ್ತಿದ್ದೀರಾ? ಸ್ವಲ್ಪ ಇತ್ತ ನೋಡಿ. ರಸ್ತೆ ಅಗಲೀಕರಣದ ನೆಪದಲ್ಲಿ ನೂರಾರು ಮರಗಳಿಗೆ ಕೊಡಲಿ ಏಟನ್ನ ಕೊಟ್ಟಿದ್ದಾರೆ. ಮರ ಕಡಿಯಲು ಸರ್ಕಾರದ ಪರ್ಮಿಷನ್ ಬೇಡವಂತೆ ಈ ಕಾಂಟ್ರಾಕ್ಟರ್ಗೆ. ಮರ ಕಡಿಯಲು ಅರಣ್ಯ ಇಲಾಖೆಯ ಅನುಮತಿಯನ್ನ ನಿರಾಕರಿಸಿ ದರ್ಪ ಮೆರೆದಿದ್ದಾರೆ. ಬಳ್ಳಾರಿಯಲ್ಲಿ ಮರಗಳ ಮಾರಣ ಹೋಮ ನಡೆದಿದೆ. ಬಳ್ಳಾರಿಯ ವಿಮ್ಸ್ ಆಸ್ಪತ್ರೆಯಿಂದ ಹೋಗುವಂತಹ ಮಾರ್ಗ ಇದು. 30ಕ್ಕೂ ಹೆಚ್ಚು ಮರಗಳಿಗೆ ಈಗಾಗಲೇ ಕತ್ರಿಯನ್ನ ಹಾಕಿದ್ದಾರೆ. ಇನ್ನು 234 ಮರಗಳನ್ನ ಕಡಿಯಲು ಗುತ್ತಿಗೆದಾರ ಹೇಳಿದ್ದಾನಂತೆ. ಅನುಮತಿ ಇಲ್ಲದೆ ಮರ ಕಡಿಯೋದಕ್ಕೆ ಯಾರು ಕೊಟ್ರು ಪರ್ಮಿಷನ್? ವಿಡಿಯೋ ಮಾಡಲು ಮುಂದಾಗಿದ್ದ ಸಿಬ್ಬಂದಿಯ ಮೇಲೆಯೇ ಹಲ್ಲೆಯನ್ನ ಮಾಡಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿ ಗುತ್ತಿಗೆದಾರರ ವಿರುದ್ಧ ಈಗ ಕ್ರಮ ಕೈಗೊಳ್ಳಿ ಅಂತ ಆಗ್ರಹ ಕೇಳಿ ಬರ್ತಾ ಇದೆ. ನಗರದಲ್ಲಿ ರಸ್ತೀಕರಣ ಅಗಲ ಮಾಡುವಂತ ವಿಚಾರದಲ್ಲಿ ನೂರಾರು ಮರಗಳನ್ನ ಕಡಿದಾಕಿರ್ತಕ್ಕಂಥದ್ದು ಏನಿದೆಯಲ್ಲ, ನಾವು ಕರ್ನಾಟಕ ಪ್ರಾಂತ ರೈತ ಸಂಘಟನೆ ಅದು ತೀವ್ರವಾಗಿ ಖಂಡಿಸ್ತೇವೆ. ನೋಡಿ, ಈಗಾಗಲೇ ಬಿಸಿಲಿನ ತಾಪಮಾನ 40, 41, 42 ಡಿಗ್ರಿಗೆ ಹೋಗ್ತಾ ಇದೆ. ಇದರಿಂದ ಜನಗಳು ಅಸ್ತವ್ಯಸ್ತ ಆಗ್ತಾ ಇದ್ದಾರೆ. ಇದು ನೋಡಿ ಆದರೂ ಬಳ್ಳಾರಿ ಜಿಲ್ಲಾಡಳಿತ ಸರ್ಕಾರ ಗಂಭೀರ ತಗೊಳ್ಬೇಕು. ರಸ್ತೆ ಅಗಲೀಕರಣ ಹೆಸರಿನಲ್ಲಿ ನೂರಾರು ಗಿಡಗಳನ್ನ ಏನನ್ನ ಕಡ್ದು ಹಾಕಿರ್ತಕ್ಕಂಥದ್ದು ಏನೈತಲ್ಲ ನೋಡ್ರಿ, ಫಾರೆಸ್ಟ್ ಆಫೀಸರ್ ಬಂದ್ರು ಕೂಡ ಅವ್ರನ್ನು ಕೂಡ ಲೆಕ್ಕಿಸದೆ ಇವತ್ತು ಮರಗಳನ್ನ ಕಡ್ದು ಹಾಕಿದ್ದಾರೆ. ಹಂಗಾಗಿ ಇವತ್ತು ಸುಮಾರು 10 ವರ್ಷಗಳ ಹಿಂದೆ ಲಕ್ಷಾಂತರ ಮರಗಳನ್ನ ಅಕ್ರಮ ಗಣಿಗಾರಿಕೆ ಹೆಸರಿನಲ್ಲಿ ಇವತ್ತು ಸಂಡೂರು ಬೇರೆ ಬೇರೆ ಕಡೆಯಲ್ಲಿ ಲಕ್ಷಾಂತರ ಮರಗಳು ಇವತ್ತು ಕಡ್ದು ಹಾಕಿರ್ತಕ್ಕಂಥದ್ದು ಇದೆ. ಅದಾಗಿ ಆ ಭಾಗವಾಗಿ ಇವತ್ತು ನಮ್ಮ ಜಿಲ್ಲೆಯಲ್ಲಿ ತಾಪಮಾನ 42 ಡಿಗ್ರಿ ಸೆಲ್ಸಿಯಸ್ ಹೋಗ್ತಾ ಇದೆ. ಅದರಿಂದ ಜನಗಳು ಅಸ್ತವ್ಯಸ್ತ ಆಗ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಬಳ್ಳಾರಿ ನಗರದಲ್ಲಿ ಈ ರೀತಿ ಮರಗಳನ್ನ ಕಡಿದು ಅಗಲೀಕರಣ ಮಾಡುವಂಥದ್ದು ಏನಿದೆಯಲ್ಲ, ಇದು ಕೂಡಲೇ ನಿಲ್ಲಿಸಬೇಕು ಮತ್ತು ಜಿಲ್ಲಾಡಳಿತ ಮತ್ತು ಸರ್ಕಾರ ಇದನ್ನು ಗಂಭೀರವಾಗಿ ತಗೊಳ್ಬೇಕು ಅಂತೇಳಿ ಸರ್ಕಾರವನ್ನು ಒತ್ತಾಯ ಮಾಡ್ತೇವೆ. ಇದನ್ನ ಸಮಗ್ರ ತನಿಖೆಗೆ ಒಳಪಡಿಸಬೇಕು ಅಂತೇಳಿ ಸರ್ಕಾರವನ್ನು ಒತ್ತಾಯ ಮಾಡ್ತೇವೆ.